ಸಮುದ್ರ ಮಂಥನ ಅಂದರೆ ಸಮುದ್ರವನ್ನ ಕಡಿಯುವುದು ಅಂತ ಹೇಳುವಂತಹ ಅರ್ಥ. ಹೇಗೆ ನಾವು ಮೊಸರನ್ನ ಕಳೆದು ಅದರಿಂದ ಬೆಣ್ಣೆಯನ್ನ ತೆಗಿತೇವೋ ಅದೇ ರೀತಿ ನಮ್ಮ ಪುರಾಣ ಕಥೆಗಳಲ್ಲಿ ಸಮುದ್ರವನ್ನೇ ಕಳೆದು ಅದರಿಂದ ಒಂದಷ್ಟು ಪದಾರ್ಥಗಳನ್ನು ಪಡ್ಕೊಂಡಂತಹ ಕತೆ ಬಹಳ ರೋಚಕವಾಗಿದೆ. ಹಿಂದೊಂದು ಕಾಲದಲ್ಲಿ ಇಂದ್ರ ತನ್ನ ಅಂಬಾರಿಯ ಮೇಲೆ ಸವಾರಿಯನ್ನ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಬಂದಂತಹ ದೂರ್ವಾಸ ಮುನಿಗಳು ಅವನಿಗೊಂದು ವಿಶೇಷವಾದ ಮಾಲೆಯನ್ನ ಉಡುಗೊರೆಯಾಗಿ ನೀಡ್ತಾರೆ. ಇಂದ್ರ ಅದನ್ನ ತನ್ನ ಆನೆಯ ಸೊಂಡಿಲಲ್ಲಿ ಇಡ್ತಾನೆ. ಇದರಿಂದ ತೊಂದರೆಗೊಂಡಂತಹ ಆನೆ ಆ ಮಾಲೆಯನ್ನ ನೆಲಕ್ಕೆ ಹಾಕಿಬಿಡ್ತದೆ. ಆಗ ತಾನು ಕೊಟ್ಟಂತಹ ವಿಶೇಷವಾದ ಮಾಲೆಯನ್ನ ಇಂದ್ರ ತುಚ್ಛವಾಗಿ ಕಂಡ ಅಂತ ಹೇಳಿ ಕೋಪಗೊಂಡಂತಹ ದೂರ್ವಾಸ ಮುನಿಗಳು ಇಂದ್ರ ಹಾಗೂ ಎಲ್ಲಾ ಪರಿವಾರ ದೇವತೆಗಳ ಶಕ್ತಿ ಕುಂದಿ ಹೋಗ್ಲಿ ಅಂತ ಹೇಳುವಂತಹ ಶಾಪವನ್ನ ನೀಡ್ತಾರೆ. ಈ ಸಂದರ್ಭದ ಲಾಭವನ್ನ ಪಡೀಲಿಕ್ಕೆ ಇಚ್ಛಿಸಿದಂತಹ ರಾಕ್ಷಸರು ದೇವಲೋಕದ ಮೇಲೆ ಆಕ್ರಮಣವನ್ನ ಮಾಡಿ ಇಂದ್ರಾದಿ ದೇವತೆಗಳನ್ನ ಸೋಲಿಸಿ ಅಲ್ಲಿ ತಮ್ಮ ಆಡಳಿತವನ್ನ ಪ್ರಾರಂಭಿಸ್ತಾರೆ. ಇದರಿಂದ ಕಂಗೆಟ್ಟ ದೇವಾದಿ ದೇವತೆಗಳು ಬ್ರಹ್ಮನ ಮಾರ್ಗದರ್ಶನದಂತೆ ವಿಷ್ಣುವಿನ ಬಳಿ ಹೋಗಿ ಸಹಾಯವನ್ನ ಕೇಳ್ತಾರೆ. ಆಗ ವಿಷ್ಣು ಒಂದು ಉಪಾಯವನ್ನ ಸೂಚಿಸ್ತಾನೆ. ಈಗ ನೀವು ರಾಕ್ಷಸರೊಂದಿಗೆ ಸ್ನೇಹದಿಂದಿರಿ, ಅವರ ಅಂತ್ಯಕಾಲ ಹೇಗೂ ಹತ್ರ ಬರ್ತಾ ಇದೆ. ಈಗ ಅವರೊಂದಿಗೆ ಸ್ನೇಹದಿಂದ ಇದ್ದು ಅವರನ್ನ ಸಮುದ್ರ ಮಂಥನ ಅಂತ ಹೇಳುವ ಒಂದು ಪಂದ್ಯಕ್ಕೆ ಒಪ್ಪಿಸಬೇಕು. ಆ ಪಂದ್ಯವನ್ನ ಆಟಾಡ್ತಾ ಅದರಿಂದ ಹುಟ್ಟುವಂತಹ ಅಮೃತ ಅಂತ ಹೇಳುವ ವಸ್ತುವನ್ನ ನೀವು ಸೇವಿಸಿದ್ರೆ ನಿಮಗೆ ಜಯ ಸಿಗ್ತದೆ ಅಂತ ಹೇಳಿ ವಿಷ್ಣು ಸಲಹೆಯನ್ನ ನೀಡ್ತಾನೆ. ಹೀಗೆ ವಿಷ್ಣುವಿನ ಸಲಹೆಯಂತೆ ದೇವತೆಗಳು ರಾಕ್ಷಸರೊಂದಿಗೆ ಸ್ನೇಹದಿಂದಿರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮುಂದೆ ಸಮುದ್ರ ಮಂಥನ ಅಂತ ಹೇಳುವ ಪಂದ್ಯದ ಪ್ರಸ್ತಾಪವನ್ನ ಅವರ ಮುಂದೆ ಇಟ್ಟಾಗ ರಾಕ್ಷಸರು ಇದಕ್ಕೆ ಒಪ್ಪಿ ಸಮುದ್ರ ಮಂಥನದ ತಯಾರಿಯೂ ಪ್ರಾರಂಭ ಆಗ್ತದೆ. ಆಗ ಎಲ್ಲರಲ್ಲೂ ಒಂದು ಪ್ರಶ್ನೆ ಹುಟ್ಕೊಳ್ತದೆ. ಅದೇನು ಅಂತ ಹೇಳಿದ್ರೆ, ನಾವು ಮೊಸರನ್ನ ಕಳೆದು ಬೆಣ್ಣೆ ತೆಗಿಬೇಕಾದ್ರೆ ನಮಗೆ ಕಡೆಗೋಲು ಮತ್ತು ಹಗ್ಗದ ಅವಶ್ಯಕತೆ ಇರ್ತದೆ. ಇಷ್ಟು ದೊಡ್ಡ ಸಮುದ್ರವನ್ನ ಕಡಿಬೇಕಾದ್ರೆ ಕಡೆಗೋಲಾಗಿ ಯಾವ ವಸ್ತುವನ್ನ ಬಳಸ್ಬೋದು, ಹಗ್ಗವನ್ನ ಎಲ್ಲಿಂದ ತರಬೇಕು ಅಂತ ಹೇಳಿ ಎಲ್ಲರೂ ಗೊಂದಲಕ್ಕೀಡಾಗ್ತಾರೆ. ಈ ಸಂದರ್ಭದಲ್ಲಿ ಮಂದರಾಚಲ ಅಂತ ಹೇಳುವಂತಹ ಒಂದು ಪರ್ವತ ಇದೆ, ಅದನ್ನ ಕಡೆಗೋಲಾಗಿ ಬಳಸ್ಬೋದು ಹಾಗೂ ಸರ್ಪರಾಜನಾದ ವಾಸುಕಿಯನ್ನ ಹಗ್ಗವಾಗಿ ಬಳಸಿ ಸಮುದ್ರ ಮಂಥನದ ಕೆಲಸವನ್ನ ಪ್ರಾರಂಭ ಮಾಡಬಹುದು ಅಂತ ಹೇಳುವಂತಹ ಸಲಹೆ ಬರ್ತದೆ. ಈ ಸಲಹೆಯಂತೆ ಕಡೆಗೋಲಾಗಿ ಮಂದರಾಚಲ ಪರ್ವತವನ್ನ ತರ್ತಾರೆ ಹಾಗೂ ಹಗ್ಗವಾಗಿ ಸರ್ಪರಾಜನಾದ ವಾಸುಕಿಯನ್ನ ಕರೆತರ್ತಾರೆ. ಇದರೊಂದಿಗೆ ದೇವತೆಗಳು ಹಾಗೂ ರಾಕ್ಷಸರು ಸೇರಿ ಸಮುದ್ರ ಮಂಥನದ ಪಂದ್ಯ ಆರಂಭ ಆಗ್ತದೆ. ಹೀಗೆ ಸಮುದ್ರವನ್ನ ಕಡಿಲಿಕ್ಕೆ ಸ್ಟಾರ್ಟ್ ಮಾಡಬೇಕಾದ್ರೆ ಮಂದರಾಚಲ ಪರ್ವತ ನೀರಲ್ಲಿ ಕರಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸಮುದ್ರ ಮಂಥನದ ಕೆಲಸ ನಿಲ್ಬಾರ್ದು ಅಂತ ಹೇಳಿ ಭಗವಂತ ವಿಷ್ಣು ಸ್ವತಃ ತನ್ನ ಎರಡನೆಯ ಅವತಾರವಾದ ಕೂರ್ಮಾವತಾರದಲ್ಲಿ ಬಂದು ತನ್ನ ಬೆನ್ನಿನ ಮೇಲೆ ಬೆಟ್ಟವನ್ನ ಹೊತ್ತುಕೊಂಡು ಸಮುದ್ರ ಮಂಥನ ಸುಸೂತ್ರವಾಗಿ ನಡೆಯುವ ಹಾಗೆ ನೋಡ್ಕೊಳ್ತಾನೆ. ಹೀಗೆ ದೇವತೆಗಳು ಹಾಗೂ ರಾಕ್ಷಸರು ಸೇರಿ ಸಮುದ್ರ ಮಂಥನವನ್ನ ಮಾಡ್ತಾ ಇರಬೇಕಾದ್ರೆ ಸಮುದ್ರದ ಒಡಲಿನಿಂದ ಹಲವಾರು ವಸ್ತುಗಳು ಹೊರಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೀಗೆ 14 ಅಮೂಲ್ಯ ವಸ್ತುಗಳು ಸಮುದ್ರದಿಂದ ಹೊರಗೆ ಬರಬೇಕಾದ್ರೆ ಅಲ್ಲಿದ್ದ ಹಲವರು ಅದನ್ನ ಒಂದೊಂದಾಗಿಯೇ ಸ್ವೀಕರಿಸಿ ತಮ್ಮೊಳಗೆ ಹಂಚಿಕೊಳ್ತಾರೆ. ಹೀಗೆ ಸಮುದ್ರದಿಂದ ಹೊರಗೆ ಬಂದಂತಹ ಮೊದಲನೆಯ ವಸ್ತು ಕಾರ್ಕೋಟಕ ವಿಷ. ಇದು ಸಂಪೂರ್ಣ ಲೋಕವನ್ನೇ ನಾಶ ಮಾಡಬಲ್ಲಷ್ಟು ವಿಷಕಾರಿ. ಮತ್ತೆ ಪುನಃ ದೇವತೆಗಳು ರಾಕ್ಷಸರು ಈ ವಿಷದಿಂದ ಕಂಗೆಡ್ತಾರೆ. ಆಗ ಭಗವಂತ ಶಿವ ಬಂದು ಆ ಸಂಪೂರ್ಣ ವಿಷವನ್ನ ಸೇವಿಸ್ತಾನೆ. ಇದನ್ನ ನೋಡ್ತಾ ಇದ್ದಂತಹ ಪಾರ್ವತಿ ಸಂಪೂರ್ಣ ವಿಷವನ್ನ ಶಿವ ಸೇವಿಸಿದ್ರೆ ಇದರಿಂದ ಶಿವನಿಗೂ ಸಂಪೂರ್ಣ ಲೋಕಕ್ಕೂ ಕಂಟಕ ಆಗ್ಬೋದು ಅಂತ ಹೇಳಿ ಅರ್ಥ ಮಾಡಿಕೊಂಡು ಆ ವಿಷವನ್ನ ಶಿವನ ಗಂಟಲಿನಲ್ಲೇ ತಡೆದು ನಿಲ್ಲಿಸ್ತಾಳೆ. ಇದರಿಂದಲೇ ಶಿವನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗಿ ಶಿವ ನೀಲಕಂಠ ಅಂತ ಹೇಳಿ ಕರೆಸ್ಕೊಳ್ತಾನೆ. ಹೀಗೆ ಸಮುದ್ರದಿಂದ ಹೊರಬಂದಂತಹ ಎರಡನೆಯ ವಸ್ತು ಕಾಮಧೇನು ಹಸು. ಕೇಳಿದ್ದನ್ನ ನೀಡಬಲ್ಲ ಈ ಕಾಮಧೇನು ಹಸುವನ್ನ ಲೋಕ ಕಲ್ಯಾಣಕ್ಕಾಗಿ ಋಷಿಗಳು ಸ್ವೀಕರಿಸ್ತಾರೆ. ಮೂರನೆಯದು ಎತ್ತರದಲ್ಲಿ ಹಾರಬಲ್ಲ ಬಿಳಿ ಕುದುರೆ. ಇದನ್ನು ಅಸುರರ ರಾಜನಾದ ಬಲಿ ಚಕ್ರವರ್ತಿಗೆ ನೀಡಲಾಗ್ತದೆ. ನಾಲ್ಕನೆಯ ವಸ್ತು ಬಿಳಿ ಬಣ್ಣದ ಐರಾವತ ಆನೆ. ಇದನ್ನ ಇಂದ್ರ ಸ್ವೀಕರಿಸಿ ತನ್ನ ವಾಹನವನ್ನಾಗಿಸ್ಕೊಳ್ತಾನೆ. ಐದನೆಯದು ಅತಿ ಅಮೂಲ್ಯವಾದ ಕೌಸ್ತುಭ ಮಣಿ. ಇದನ್ನ ಸ್ವತಃ ವಿಷ್ಣು ತನ್ನ ಆಭರಣವಾಗಿ ಧರಿಸಿಕೊಳ್ತಾನೆ. ಆರನೆಯ ವಸ್ತು ಕಲ್ಪವೃಕ್ಷ ಅಂದ್ರೆ ತೆಂಗಿನ ಮರ. ಇದನ್ನ ಲೋಕಕ್ಕೆ ನೀಡಲಾಗ್ತದೆ. ಏಳನೆಯದು ರಂಭೆ. ಇವಳನ್ನ ದೇವಲೋಕದ ನರ್ತಕಿಯಾಗಿ ಇಂದ್ರನಿಗೆ ನೀಡಲಾಗ್ತದೆ. ಎಂಟನೆಯದಾಗಿ ಹೊರಬಂದದ್ದು ಮಹಾಲಕ್ಷ್ಮಿ. ಈ ಸಮುದ್ರ ಮಂಥನದಿಂದ ಮಹಾವಿಷ್ಣು ತನ್ನ ಹೆಂಡತಿಯಾದ ಮಹಾಲಕ್ಷ್ಮಿಯನ್ನ ಮರಳಿ ಪಡಿತಾನೆ. 9ನೆಯ ವಸ್ತು ವಾರುಣಿ ಅಂತ ಹೇಳುವಂತಹ ಮದ್ಯಪಾನ.
ಇದನ್ನ ಸ್ವತಃ ರಾಕ್ಷಸರು ತಮಗೆ ಬೇಕು ಅಂತ ಹೇಳಿ ಸ್ವೀಕರಿಸ್ತಾರೆ. 10ನೇಯದಾಗಿ ಈ ಸಮುದ್ರ ಮಂಥನದಿಂದ ಚಂದ್ರ ಹೊರಗೆ ಬರ್ತಾನೆ. ಈ ಚಂದ್ರನನ್ನ ಸ್ವತಃ ಶಿವ ತನ್ನ ಮುಡಿಯಲ್ಲಿ ಧರಿಸಿ ಚಂದ್ರಾಧರ ಅಂತ ಹೇಳಿ ಕರೆಯಲ್ಪಡ್ತಾನೆ. 11ನೇಯದಾಗಿ ಪಾಂಚಜನ್ಯ ಅಂತ ಹೇಳುವ ಅಮೂಲ್ಯವಾದ ಶಂಖ ಹೊರಗೆ ಬರ್ತದೆ. ಇದನ್ನ ಭಗವಾನ್ ವಿಷ್ಣು ಸ್ವೀಕರಿಸ್ತಾನೆ. 12ನೇಯ ವಸ್ತುವಾಗಿ ಪಾರಿಜಾತ ಹೂ ಹೊರಗೆ ಬರ್ತದೆ. ಈ ಪಾರಿಜಾತ ಹೂವು ಹಿಂದೂ ಸಂಪ್ರದಾಯಗಳಲ್ಲಿ ಅತಿ ಅಮೂಲ್ಯವಾದದ್ದು ಹಾಗೂ ಇದರ ಗಿಡದಲ್ಲಿ ಮದ್ದಿನ ಗುಣ ಇರುವುದನ್ನ ಆಯುರ್ವೇದ ಶಾಸ್ತ್ರವೂ ಒಪ್ಕೊಳ್ತದೆ. 13ನೇಯ ವಸ್ತುವಾಗಿ ಒಂದು ದೈವಿಕ ಶಕ್ತಿಯುಳ್ಳ ಬಿಲ್ಲು ಹೊರಗೆ ಬರ್ತದೆ. ಇದನ್ನ ಭಗವಂತ ವಿಷ್ಣು ಧರಿಸ್ಕೊಳ್ತಾನೆ. ಈ ಸಮುದ್ರ ಮಂಥನದಿಂದ ಕೊನೆಯದಾಗಿ ಹಾಗೂ 14ನೇಯ ವಸ್ತುವಾಗಿ ಹೊರಬಂದದ್ದು ಅಮೃತದ ಮಡಿಕೆ. ಸ್ವತಃ ಧನ್ವಂತರಿ ಈ ಅಮೃತದ ಮಡಿಕೆಯೊಂದಿಗೆ ಸಮುದ್ರದಿಂದ ಹೊರಗೆ ಬರ್ತಾನೆ. ಆಗ ಚಾಣಾಕ್ಷತನದಿಂದ ರಾಕ್ಷಸರು ಈ ಅಮೃತದ ಮಡಿಕೆಯನ್ನ ಪಡ್ಕೊಂಡು ಓಡಿ ಹೋಗ್ತಾರೆ. ಆಗ ಮತ್ತೆ ಪುನಃ ಕಂಗೆಟ್ಟ ದೇವತೆಗಳಿಗೆ ಸಹಾಯ ಮಾಡಲಿಕ್ಕಾಗಿ ವಿಷ್ಣು ಮೋಹಿನಿ ಅಂತ ಹೇಳುವಂತಹ ಸುಂದರ ತರುಣಿಯ ರೂಪವನ್ನ ಧರಿಸಿ ರಾಕ್ಷಸರನ್ನ ಮರಳುಗೊಳಿಸಿ ಅವರ ಕೈಯಿಂದ ಅಮೃತವನ್ನ ಪಡೆದು ಅದನ್ನ ದೇವತೆಗಳಿಗೆ ಹಂಚಿ ಅವರೆಲ್ಲರೂ ಅಮರರಾಗುವ ಹಾಗೆ ಮಾಡ್ತಾನೆ ಅಂತ ಹೇಳುವಂಥದ್ದು ಸಮುದ್ರ ಮಂಥನದ ಕಥೆ. ಈಗ ಎಲ್ಲರಲ್ಲೂ ಒಂದು ಜಿಜ್ಞಾಸೆ ಹುಟ್ಕೊಳ್ಳುವಂತಹ ಸಾಧ್ಯತೆ ಇದೆ. ಭಸ್ಮಾಸುರ ಮೋಹಿನಿ ಅಂತ ಹೇಳುವಂತಹ ಕಥೆಯಲ್ಲಿದ್ದಂತಹ ಮೋಹಿನಿ ಯಾರು? ಅಲ್ಲಿಯೂ ತನ್ನ ವರದಿಂದ ಭಸ್ಮಾಸುರ ದೇವತೆಗಳಿಗೆಲ್ಲಾ ತೊಂದರೆಯನ್ನ ಕೊಡಬೇಕಾದ್ರೆ ಮೋಹಿನಿ ಬಂದು ಭಸ್ಮಾಸುರನೊಂದಿಗೆ ನೃತ್ಯ ಮಾಡಿ ಅವನು ತನ್ನ ತಲೆಯ ಮೇಲೆ ಕೈ ಇಟ್ಟುಕೊಳ್ಳುವಂತೆ ಮಾಡಿ ಅವನನ್ನ ವಧಿಸಿದ ಒಂದು ಕಥೆಯನ್ನ ನಾವೆಲ್ಲರೂ ಕೇಳಿರ್ತೇವೆ. ಭಸ್ಮಾಸುರ ಮೋಹಿನಿ ಹಾಗೂ ಸಮುದ್ರ ಮಂಥನದ ಕಥೆಯಲ್ಲಿ ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಿಸ್ಲಿಕ್ಕಾಗಿ ಭಗವಂತ ವಿಷ್ಣು ಒಂದು ಸುಂದರ ತರುಣಿ ಅಂದ್ರೆ ಮೋಹಿನಿಯ ರೂಪದಲ್ಲಿ ಬಂದಿದ್ದ ಅಂತ ಹೇಳುವಂಥದ್ದನ್ನ ನಮ್ಮ ಪುರಾಣಗಳು ಹೇಳ್ತವೆ. ನಮ್ಮ ಪುರಾಣದ ಕಥೆಗಳು ಒಂದೊಂದ್ಸಲ ಅತ್ಯಂತ ಕಾಲ್ಪನಿಕ ರೀತಿಯಲ್ಲಿ ನಮಗನಿಸ್ತದೆ. ಇದನ್ನ ಕೆಲವರು ಕಟ್ಟುಕತೆ, ದಂತಕತೆ, ಪುರಾಣಗಳಲ್ಲಿ ಸುಳ್ಳು ಹೇಳಿದ್ದಾರೆ ಅಂತ ಹೇಳಿ ವ್ಯಂಗ್ಯವೂ ಮಾಡ್ತಾರೆ. ಆದ್ರೆ ಇದರ ಮೊದಲೇ ನಾವು ತಿಳಿಸಿದ ಹಾಗೆ ಯಾವುದೇ ಪುರಾಣದ ಕಥೆಗಳು ಕಾಲ್ಪನಿಕದಂತೆ ಕಂಡ್ರೂ ಅದರಲ್ಲಿ ಒಂದು ಆದರ್ಶ ಸಂದೇಶ ಈ ಸಮಾಜಕ್ಕೆ ದೊರಕ್ತದೆ. ಈ ಕಥೆಯ ಮೂಲಕ ನಮಗೆ ಸಿಗುವಂತಹ ಸಂದೇಶ ಅಂತ ಹೇಳಿದ್ರೆ, ಅಂತಹ ಸಮುದ್ರ ಮಂಥನವನ್ನ ದೇವಾದಿ ದೇವತೆಗಳು ಅಂತಹ ಶಕ್ತಿಶಾಲಿ ಅಸುರರೇ ಮಾಡಿದ್ರೂ ಅವರಿಗೆ ಮೊದಲಲ್ಲಿ ಸಿಕ್ಕಿದ್ದು ಕಾರ್ಕೋಟಕ ವಿಷ. ನಂತರ ಹಲವಾರು ವಸ್ತುಗಳನ್ನ ಪಡ್ಕೊಂಡ ಮೇಲೆ ಕೊನೆಯಲ್ಲಿ ಅವರು ಬಯಸಿದ ಅಮೃತ ಸಿಗ್ತದೆ. ಇದೇ ರೀತಿ ನಮ್ಮ ಮನುಷ್ಯನ ಜೀವನದಲ್ಲೂ ನಾವು ಯಾವುದೇ ಒಂದು ಮಂಗಳ ಕೆಲಸ, ಒಳ್ಳೆಯ ಕೆಲಸವನ್ನ ಅಥವಾ ಯಾವುದೇ ಬಿಸ್ನೆಸ್ ಅಥವಾ ಪ್ರೊಫೆಷನ್ ಯಾವುದನ್ನೇ ಮಾಡ್ಲಿಕ್ಕೆ ಹೋದ್ರೂ ಮೊದಲಲ್ಲಿ ಸಕ್ಸಸ್ ಸಿಗ್ತದೆ ಅಂತ ಹೇಳುವಂಥದ್ದು ಕಷ್ಟ. ಮೊದಲಿಗೆ ಹಲವಾರು ಕಹಿ ಘಟನೆಗಳು, ಹಲವಾರು ಕಷ್ಟಗಳು, ಅಡೆತಡೆಗಳು ಬಂದೇ ಬರ್ತದೆ. ಇದನ್ನೆಲ್ಲ ತಾಳ್ಮೆಯಿಂದ ಎದುರಿಸ್ಕೊಂಡು ಹೋದ್ರೆ ಮಾತ್ರ ಕೊನೆಯಲ್ಲಿ ನಾವು ಬಯಸಿದಂತಹ ರಿಸಲ್ಟ್ ಅನ್ನ, ಅಮೃತವನ್ನ ಪಡ್ಕೊಳ್ಳಿಕ್ ಸಾಧ್ಯ. ಈ ಕಥೆಯಲ್ಲಿ ಸಹ ಮೊದಲಿಗೆ ವಿಷ ಬಂತು ಅಂತ ಹೇಳಿ ಎಲ್ಲರೂ ಕಂಗಾಲಾಗಿ ಓಡಿ ಹೋಗಿರ್ತಿದ್ರೆ ಕೊನೆಯಲ್ಲಿ ಬರುವಂತಹ ಅಮೃತವನ್ನ ಪಡೀಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಎಲ್ಲದಕ್ಕೂ ಮುಖ್ಯ ತಾಳ್ಮೆ ಹಾಗೂ ಕಠಿಣ ಪರಿಶ್ರಮ. ಇದ್ರ ಜೊತೆಗೆ ಈ ಕಥೆಯಲ್ಲಿ ಹೇಳುವ ಹಾಗೆ ಬಂದಂತಹ ವಿಷವನ್ನ ಶಿವ ಸೇವಿಸಿದ ಅಂತ ಹೇಳಬೇಕಾದ್ರೆ ಪ್ರತಿಯೊಂದು ಕಷ್ಟಕ್ಕೂ ಪ್ರತಿಯೊಂದು ತೊಂದರೆಗೂ ಒಂದು ಪರಿಹಾರ ಇದ್ದೇ ಇರ್ತದೆ ಅಂತ ಹೇಳುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೋದು. ಇದನ್ನ ನಂಬಿ ನಾವು ಮುಂದೆ ಹೋದ್ರೆ ಮಾತ್ರ ಕಷ್ಟ ಕಳೆದು ಅಮೃತದ ಪ್ರಾಪ್ತಿ ಅಂದ್ರೆ ನಾವು ಬಯಸಿದ ಫಲ ನಮಗೆ ಸಿಗ್ತದೆ ಅಂತ ಹೇಳುವಂಥದ್ದು ಸತ್ಯ. ಇಲ್ಲಿ ಅಮೃತ ಅಂತ ಹೇಳುವಂಥದ್ದನ್ನ ನಾವು ಸ್ವಲ್ಪ ವಿಸ್ತಾರವಾಗಿ ಅರ್ಥ ಮಾಡ್ಕೊಳ್ತಾ ಹೋದ್ರೆ ಅದು ನಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಸಿಗುವಂತಹ ಒಂದು ರಿಸಲ್ಟ್. ಇದರ ಜೊತೆಗೆ ವಿಷ್ಣು ಮೋಹಿನಿಯ ರೂಪದಲ್ಲಿ ಬಂದು ಅಸುರರನ್ನ ಸೋಲಿಸ್ತಾನೆ ಅಂತ ಹೇಳಬೇಕಾದ್ರೆ ಅವನ ಯುಕ್ತಿಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಅಷ್ಟೇ ನಮ್ಮ ಕಠಿಣ ಪರಿಶ್ರಮ, ಪ್ರಾಮಾಣಿಕ ಪ್ರಯತ್ನದ ಜೊತೆಗೆ ಆ ಕಷ್ಟಗಳನ್ನು ಎದುರಿಸಲಿಕ್ಕೆ ಬೇಕಾದಂತಹ ಯುಕ್ತಿಯನ್ನು ಹೊಂದಿದ್ರೆ ಆ ಕಷ್ಟಗಳೆಲ್ಲ ನಿವಾರಣೆಯಾಗಿ ನಮಗೊಂದು ಒಳ್ಳೆಯ ಪ್ರತಿಫಲ ಖಂಡಿತವಾಗ್ಲೂ ಸಿಕ್ಕೇ ಸಿಗ್ತದೆ. ಶಕ್ತಿಗಿಂತ ಯುಕ್ತಿ ಮೇಲು ಅಂತ ಹೇಳುವ ಗಾದೆ ಇಂತಹ ಹಲವಾರು ಸಂದರ್ಭಗಳಲ್ಲಿ ಬಹಳಷ್ಟು ಸೂಕ್ತ ಅಂತ ಅನಿಸ್ತದೆ. ಪುರಾಣ ಅಂತ ಹೇಳಿದ ಕೂಡಲೇ ಅದೆಲ್ಲ ಕಟ್ಟುಕತೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋದ್ರ ಬದಲು ಅದರಿಂದ ನಮಗೆ ಸಿಗ್ಬೋದಾದಂತಹ ಆದರ್ಶ ಸಂದೇಶವನ್ನ ಅರ್ಥ ಮಾಡಿಕೊಂಡ್ರೆ ನಮ್ಮ ಮುಂದೆ ಇರುವಂತಹ ಎಲ್ಲ ತೊಂದರೆಗಳಿಗೂ ಕಷ್ಟಗಳಿಗೂ ಪರಿಹಾರ ಸಿಗ್ಬೋದು ಅಂತ ಹೇಳುವಂಥದ್ದು ನಮ್ಮ ಆಶಯ. ಹಾಗಾಗಿ ನಮ್ಮ ತಂಡ ಇಂತಹ ಪುರಾಣ ಕಥೆಗಳಲ್ಲಿರುವಂತಹ ಆದರ್ಶವನ್ನ, ವೈಜ್ಞಾನಿಕತೆಯನ್ನ ಅನ್ವೇಷಿಸಿ ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಹೀಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬರ್ತೇವೆ ಟೀಮ್ ಅನರ್ಥಿಂಗ್ ಅನ್ವೇಷಣೆಯಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.